ಗೊತ್ತಿಲ್ಲ ಅವರು. ಅಲ್ಲ, ನಾನು ನೀವು ಮಾಧ್ಯಮದಲ್ಲಿ ನೋಡಿ, ಈಗ ತಾನೇ ಆ ಟಿ ವಿನಲ್ಲಿ ಅಲ್ಲಿ ನೋಡ್ತಾ ಇದ್ದೆ ಹೋಟೆಲ್ನಲ್ಲಿ. ಅವರು ಪ್ಲೇನ್ ಹತ್ತಾ ಇದ್ದಾರೆ, ಬ್ಯಾಗು ಇಷ್ಟೇ KG ಬ್ಯಾಗ್ ಇದೆ, ಇಷ್ಟೇ ದೊಡ್ಡ ಬ್ಯಾಗ್ ಇದೆ ಅಂತೆಲ್ಲ ಆಗ್ತಾಯಿದ್ರು. ಅದು ನಿಮಗೆ ಚೆನ್ನಾಗಿ ಗೊತ್ತಪ್ಪ. ನೀವು ಚೆನ್ನಾಗಿ ಆ ಬ್ಯಾಗ್ ಸೈಜು ನಿಮಗೆ ಗೊತ್ತಾಗುತ್ತೆ ಅಂದರೆ ನಾನೇನು ಹೇಳ್ಬೇಕು ಹೇಳಿ. ನಾನು ಸೈಜ್ ಗೀಸ್ ತಗೊಂಡಿಲ್ಲಪ್ಪ. ಅಲ್ಲ, ಅವ್ರು ಬರ್ತಾರೆ ಅಂತ ಇದೆ, ಟಿಕೆಟ್ ಬುಕ್ ಆಗಿದೆ ಅಂತ ಇದೆ. ಅವ್ರು ಪ್ಲೇನ್ ಹತ್ತಿದ್ರದ್ದು ಗೊತ್ತಿಲ್ಲ ನನಗೆ. ಇನ್ನು ಇಷ್ಟೊತ್ತಿಗೆ ಆಗಿಲೇ ಟೇಕ್ ಆಫ್ ಆಗಿರ್ಬೋದು, ಗೊತ್ತಿಲ್ಲ. ಮಾಡ್ತಾರೆ, ವಾರಂಟ್ ಇದೆ, ಬಂಧನ ಮಾಡಲೇಬೇಕು, ಮಾಡ್ತಾರೆ. ಹಿ ವಿಲ್ ಬಿ ಅರೆಸ್ಟೆಡ್ ಆಸ್ ಪರ್ ದಿ ಲಾ. ಗೊತ್ತಿಲ್ಲ, ಅದೆಲ್ಲ SITನವ್ರು ಮಾಡ್ತಾರೆ. ಡೀಟೇಲ್ಸ್ ಎಲ್ಲ ನಾನು ಹೇಳಕ್ಕೆ ಹೋಗೋದಿಲ್ಲ. SITನವರು ಕ್ರಮ ತಗೊಳ್ತಾರೆ. ವಾರಂಟ್ ಇಶ್ಯೂ ಆಗಿದೆ, ವಾರಂಟಿನ ಪ್ರಕಾರ ಅವ್ರು ಬಂದ ತಕ್ಷಣ ಅರೆಸ್ಟ್ ಆಗಬೇಕು. ಅರೆಸ್ಟ್ ಮಾಡ್ಕೊಳ್ತಾರೆ ಅಂತ SITನವರು, ಅವ್ರ ಪ್ರೊಸೀಜರ್ ಅದು. ನೋಡಿ, ಆ ಫ್ಲೈಟು ಟೈಮು ಹೆಚ್ಚು ಕಡಿಮೆ ನನಗೆ ಗೊತ್ತು. ಯಾಕೆ ನಾವು ಯಾವಾಗ ಒಂದೊಂದು ಸಾರಿ ಜರ್ಮನಿಗೆಲ್ಲ ಹೋಗ್ತೀವಿ, ಆವಾಗ 9 ಗಂಟೆ ಬೇಕು, 9 hours ಫ್ಲೈಟು. ಸೊ ಈಗ ಅವ್ರೀಗ ಟೇಕ್ ಆಫ್ ಆಗಿದ್ದರೆ, ಅವರು ಅದರೊಳಗಡೆ ಇದ್ದರೆ, ಇಲ್ಲಿಗೆ ಅದು ಡೈರೆಕ್ಟ್ ಫ್ಲೈಟು, ಎಲ್ಲೂ ನಿಲ್ಲಿಸಲ್ಲ ಅಂತೆ. ಸೊ ಅನ್ಲೆಸ್ ಎಲ್ಲಾದರೂ ಪೆಟ್ರೋಲ್ ಹೆಚ್ಚು ಕಮ್ಮಿ ಆದರೆ ಬೇರೆ ಕಡೆ ನಿಲ್ಲಿಸ್ತಾರೆ, ಆಯಿತಾ. ಅವರು ಡೈರೆಕ್ಟ್ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ಬೇಕಂದ್ರೆ 9 ಗಂಟೆ ಬೇಕು. ಸೊ ಈಗಲೇ ಹೋಗಿ ಪೊಲೀಸ್ನವ್ರಲ್ಲಿ ಏನು ಮಾಡ್ತಾರೆ 9 ಗಂಟೆಗೆ? ಅದಕ್ಕೆ ನಾನು ಹೇಳ್ತಾ ಇರೋದು, ನಾನೇನೂ ಹೇಳಕ್ಕೆ ಹೋಗಲ್ಲಪ್ಪ ಅಂತ. ಏನಾಗಬೇಕು ಬೇಕಾ? ಪರಿಶೀಲನೆ ಮಾಡೋಣ, ಅವಶ್ಯಕತೆ ಇದ್ದರೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಜನಸಮುದಾಯಕ್ಕೆ ಏನು ಅವಶ್ಯಕತೆ ಇದೆ ಅದು ಮಾಡೋದಕ್ಕೆ ನಮ್ಮ ಸರ್ಕಾರ ಸಿದ್ಧ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.